ಎಸ್ ನಮಗೆ ಸ್ತೋತ್ರ. ರಕ್ಷಣೆಗೆ ಬಂದು ಸತ್ಯನ ಕಂಡ್ಕೊಂಡು 25 ವರ್ಷ ಆಯಿತು. ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ಸ್ತೋತ್ರ. ಈಗ ಆರಾಧನೆ ಮಾಡ್ಬೇಕಾದ್ರೆ ಶೋಭಕ ಮುಖ ದೇವರು ತಿಳಿಸಿದ್ರು. ಇದುವರೆಗೂ ಏನು ದೇವರ ಆಶೀರ್ವಾದ ಮಾಡಿದ್ದು ಅದು ನನ್ನ ಪ್ರಯತ್ನದಿಂದ ಅಲ್ಲ, ದೇವರ ಕೃಪೆಯಿಂದ ಹೌದು. ಈಗ ನನ್ನ ಎಜುಕೇಷನಿಂದ ಹಿಡಿದು ಇಲ್ಲಿ ತನಕ ಸಹ ಅದು ದೇವರು ಮಾಡಿರೋ ಕಾರ್ಯನೇ. ನಾನೇನು ತುಂಬ ಇಂಟೆಲಿಜೆಂಟ್ ಏನಲ್ಲ, ಅವರೇಜ್ ಆಗಿರೋ ಈವನ್ ಎಜುಕೇಷನಲ್ಲೂ ಅವರೇಜ್ ಅಷ್ಟೇ. ನಾನು ಯಾವಾಗಲೂ ಇವನ್ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೂ ಸಹ ನಾನೇನು ತುಂಬ ಏನು ಓದ್ತಾ ಇರಲಿಲ್ಲ. ಎಕ್ಸಾಮಿಗೆ 2 ದಿವಸ 3 ದಿವಸ ಇರ್ಬೇಕಾದ್ರೆ ಅಷ್ಟೇ ಓದ್ತಾ ಇದ್ದಿದ್ದು, 1 ದಿವಸ 2 ದಿವಸ ಇರೋಂಗೆ. ಆದರೆ ಒಂದು ಮಾತಾಡಿದ ಏನಂತಂದರೆ, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಫಾಸ್ಟ್ಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಡಿ. ನಾನು ಯಾವಾಗಲೂ ಸಹ ಫೈನಲ್ ಎಕ್ಸಾಮ್ ಆಗಬೇಕಾದ್ರೆ ಫಾಸ್ಟು ಪ್ರೇಯರ್ ಮಾಡ್ತಿದ್ದು, ಒಂದೇ ಒಂದು ಪ್ರೇಯರ್ ಮಾಡ್ತಿದ್ದು, ನಾನು ಏನು ಓದಿರ್ತೀನಿ ಅದೇ ಬರಬೇಕು ಅಂತ ಪ್ರೇಯರ್ ಮಾಡ್ತೀನಿ. ಆ್ಯಕ್ಚುಲಿ 160 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಕೊಡ್ತಾ ಇದ್ದಿದ್ದು. 8 ಕ್ವಶನ್ ಇರುತ್ತೆ, ಒಂದು ಚಾಪ್ಟ್ರಿಂದ 20 ಮಾರ್ಕ್ಸ್. ನಾನು ಓದ್ತಿದ್ದು ಬರೀ 3 ಚಾಪ್ಟರ್, ಬರೀ 3 ಕ್ವಶನ್ಗೆ ಅಷ್ಟೇ ಓದ್ತಾ ಇದ್ದಿದ್ದು. 3 ಕ್ವಶನ್ 60 ಅಥವಾ 70 ಮಾರ್ಕ್ಸ್ ಅಷ್ಟೇ ಓದ್ತಾ ಇದ್ದಿದ್ದು ನಾನು. ಆಮೇಲೆ ಯಾವಾಗಲೂ ಪ್ರೇಯರ್ ಮಾಡಿಸ್ಕೊಂಡು ಹೋಗಿದೆ. ದೇವರು ಅದ್ಭುತವಾಗಿ ನಾನು ಏನು ಓದಿರ್ತಿದ್ದೆ ಅದೇ ಬಂದಿರ್ತಾ ಇದ್ದಿದ್ದು. ನಾನು ಏನು ಓದಿರ್ತಿದ್ದೆ ಅಷ್ಟಕ್ಕೂ ಸಹ ದೇವರು ಅಲ್ಲಿ ಮಾರ್ಕ್ಸ್ ಕೊಡ್ತಾ ಇದ್ದು. ಎಜುಕೇಷನ್ ಮುಗಿದ ಮೇಲೂ ಸಹ ಸ್ವಲ್ಪ ದಿವಸ ಕೆಲಸ ಇರಲಿಲ್ಲ. ಒಂದು 6 ತಿಂಗಳು 8 ತಿಂಗಳು ಸುಮ್ಮನೆ ಕೂರೋದ್ರ ಬದಲು ಫಾಸ್ಟ್ ಹೇಳಿದ್ದು ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಮಾಡು ಅಂತ. ಆದರೂ ಸಹ ಹಣಕಾಸಿನ ಕಷ್ಟನೇ, ಆದರೂ ಅದ್ಭುತವಾಗಿ ಅಲ್ಲಿ ಕೋರ್ಸ್ ಜಾಯ್ನ್ ಆಗಿ, ಅಲ್ಲಿ ಕೋರ್ಸು ಅದು ಫಾಸ್ಟ್ ಹೇಳಿದ್ಮೇಲೆ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. 3.5 ವರ್ಷ IT ಫೀಲ್ಡಲ್ಲಿ ನಾನು ವರ್ಕ್ ಮಾಡಿರಲಿಲ್ಲ. ಸೊ ನಾನು ಬೇರೆ ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದು, ಸಂಬಳನೂ ಕಮ್ಮಿ. ಆಮೇಲೆ ಅದ್ಭುತವಾಗಿ ಅಲ್ಲಿ ಫಾಸ್ಟ್ ಪ್ರೇಯರ್ ಮಾಡಿದ್ಮೇಲೆ ಫಾಸ್ಟ್ ಮುಖಾಂತರನೇ ಬೇರೆಯವ್ರದ್ದೊಂದು ಕಾಂಟ್ಯಾಕ್ಟಿಂದನೇ ಅಲ್ಲಿ IT ಕಂಪ್ನಿಗೆ ನನಗೆ ಅಲ್ಲಿ ಎಂಟ್ರಿ ಸಿಕ್ಕಿತ್ತು. ಅಲ್ಲಿಂದ ನೆಕ್ಸ್ಟು 3 ಕಂಪ್ನಿ ಚೇಂಜ್ ಮಾಡಿದ್ದು ಸಹ ಅಲ್ಲಿ ಅಲ್ಲಿ ಪ್ರತಿ ಕಂಪ್ನಿಯಲ್ಲೂ ಸಹ ದೇವ್ರ ಮೇಲಕ್ಕೆ ತೆಗೆದುಕೊಂಡು ಹೋಗಿದ್ದು. ನಾನು ಅಲ್ಲಿ ಪ್ರಯತ್ನ ಇರಲಿಲ್ಲ, ಯಾಕೆಂದರೆ ಸುಲಭ ಇರಲಿಲ್ಲ. IT ಫೀಲ್ಡಿಗೆ ಬೇರೆ ಫೀಲ್ಡ್ ಡೊಮೈನಿಂದ IT ಡೊಮೈನಿಗೆ ಎಂಟ್ರಾಗಿ ಕೆಲಸ ಮಾಡಿದ್ದು. ಆಮೇಲೆ ಅಲ್ಲಿ IT ಫೀಲ್ಡಲ್ಲಿ ಮಾಮೂಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ದಂಗೆ ಅಥವಾ ಆ ರೀತಿ ಒಂದು ದಬ್ಬಾಳಿಕೆ ಅಥವಾ ಬೇರೆ ಹೋಗಾಡ್ಕೊಂಡು ಮಾಡೋಂಥದ್ದು ಇಲ್ಲವೇ ಇಲ್ಲ. ಭಾರಿ ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ ಇರಬೇಕು, ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಆದರೂ ಸಹ ದೇವರು ಎಲ್ಲ ರೀತಿಯಲ್ಲೂ ಸಹ ಮೇಲೆತ್ತಿದ್ದಾರೆ. ಡಿಪ್ಲೊಮ್ಯಾಟಿಕ್ ಅಲ್ಲೆಲ್ಲೂಯ. ಆಮೇಲೆ ಈಗ ಎಕ್ಸ್ಟ್ರಾ 3 ತಿಂಗಳಾಗಿತ್ತು ಪ್ರಾಜೆಕ್ಟ್ ಇಂದ ರಿಲೀಸ್ ಆಗಿ. ಬೆಂಚಲ್ಲಿ ಇದ್ದಿದ್ದಂದ್ರೆ ಇನ್ನು ಸ್ವಲ್ಪ ದಿವಸ ಆಗಿದ್ರೆ ಸೀದಾ ಮನೆಗೆ ಕಳಿಸೋ ಅಂತ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ದೇವರು ಅದ್ಭುತವಾಗಿ ಅಲ್ಲಿ ಫಾಸ್ಟ್ ಮೂಲಕ ಅಲ್ಲಿ ತಿಳಿಸಿದ್ರು, ಒಂದಲ್ಲ ನಿನಗೆ ಆಪ್ಷನ್ಸ್ ಬರುತ್ತೆ, ನೀನೇ ಸೆಲೆಕ್ಟ್ ಮಾಡ್ಕೊಳ್ಳಂಗೆ ಆಪ್ಷನ್ ತರ ಅಲ್ಲಿ ದೇವರು ನಿನಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. HR ಫೋನ್ ಮಾಡಿ ನನಗೆ ಆ ಜಾಬ್ ಬೇಡ ಅಂತ ಕ್ಯಾನ್ಸಲ್ ಮಾಡಿರೋದು. ಅವ್ನು ಫೋನ್ ಮಾಡಿ ಆ ಕೆಲಸ ಬೇಕಾಗಿ ಹುಡುಕ್ತಾ ಇದ್ದು 2 ಜಾಬ್, ಅದು ಯಾವ್ದಾವ್ದು ಬ್ಯಾಂಕ್ ಹೆಸರು ಅವನಿಗೆ ಗೊತ್ತು, ನಾವು ಕೇಳಿರಲ್ಲ. ಇವೆಲ್ಲ ಬಿಲಿಯನ್ ಅಮೌಂಟ್ ಬ್ಯಾಂಕ್ಗಳು. ಅವರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಅವನು ದಯವಿಟ್ಟು ನನ್ನ ಹೆಸರನ್ನ ಸೆಲೆಕ್ಟ್ ಮಾಡಬೇಡಿ ಅಂತ ಅವನು ಹೇಳ್ಬೇಕಾಗಿ ಬಂತು. ಆ ಸೆಲೆಕ್ಷನ್ ಜಾಬೇ ಇಲ್ಲ. ಅಲ್ಲಿ ಪ್ರೊಫೆಸಿ ಏನು ಬರುತ್ತೆ, ಅಲ್ಲಿ 2 ವರ್ಷಗಳು 3ರಲ್ಲಿ ನೀರೇ ಇಲ್ಲ. ಅಲ್ಲಿ 20 ಲಕ್ಷ ಸೈನಿಕರುಗಳಿಗೆ ಏನು ಬರುತ್ತೆ? ಇದು ಭಾಳ ಅಲ್ಪ ಕಾರ್ಯ. ಸ್ತೋತ್ರ ಹೇಳಲ್ಲ ಇವರು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾನು ಇದ್ದಿದ್ದು ಬರೀ ಫಂಕ್ಷನಲ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಷ್ಟೇ. ಮಾರ್ಕೆಟು ಅದಕ್ಕೇನು ಮಾರ್ಕೆಟಲ್ಲಿ ಹೊರಗಡೆ ಡಿಮ್ಯಾಂಡ್ ಇಲ್ಲ ಮ್ಯಾನ್ಯುವಲ್ ಟೆಸ್ಟಿಂಗ್ಗೆ. ಅಲ್ಲೆಲ್ಲೂಯ. ನನಗಿಂತ ಇನ್ನೂ ಸ್ಕಿಲ್ಫುಲ್ಡ್ ಆಗಿರೋ ಜನಗಳಿಗೆ ಅವ್ರಿಗೂ ಸಹ ಇನ್ನೂ ಬೇರೆ ಚೇಂಜ್ ಮಾಡಬೇಕಂದ್ರೂ ಕೆಲಸ ಆಗಿಲ್ಲ. ಆದರೆ ಈಗ ನನಗೆ ಆಗಿರೋದು ದೇವರು ಮಾಡಿದ ಕಾರ್ಯನೇ, ಅದ್ಭುತವಾಗಿ ಅಲ್ಲಿ ದೇವರು ಮಾಡಿದ್ದು. ಈಗ 2 ತಿಂಗಳ ಮುಂಚೆ 2 ತಿಂಗಳ ಮುಂಚೆ ಪಾಸ್ಟ್ರು ಮನೆಗೆ ಬಂದಾಗ ಒಂದು ಮೆಸೇಜ್ ಕೊಟ್ಟಿದ್ರು, 2 ವರ್ಷ 4. ಸೊ ಅದನ್ನು ನಾನು ಬಂದಾಗಲೂ ಸಹ ನಾನು ಅದನ್ನೇ ಫಾಸ್ಟ್ ಮೆಸೇಜ್ ಕೊಟ್ಟಾದ್ಮೇಲೆ ಅದನ್ನು ಕ್ಲೈಮ್ ಮಾಡಿ ಪ್ರೇಯರ್ ಮಾಡಿದ್ದೆ. ಅದೇ ಥರ ದೇವರು ನನಗೆ ಬರೀ ಫಂಕ್ಷನಲ್ ಟೆಸ್ಟಿಂಗ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಸ್ಕಿಲ್ ಅಷ್ಟೇ, ಅದನ್ನ ಇಟ್ಕೊಂಡೇನೆ ದೇವರು ಅದ್ಭುತವಾಗಿ ಅದು ಇನ್ನೂ ಮೇಲೆ ಕೆತ್ತಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ಸ್ತೋತ್ರ.